ಹಾಯ್ ಗಾಯ್ಸ್, ಎಲ್ಲರೂ ವೆಲ್ಕಮ್ ಬ್ಯಾಕ್. ನಾನು ಸೆಕೆಂಡ್ ವ್ಲಾಗ್ಗೆ ಫಸ್ಟ್ ವ್ಲಾಗ್ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ವಿಸಿಟ್ ಮಾಡಿ. 2 ವ್ಲಾಗ್ ಹಾಕಿದ್ದೀನಿ, ಪಾರ್ಟ್ 1 ಪಾರ್ಟ್ 2 1 ರೈಡ್ದು. ದಯವಿಟ್ಟು ಎಲ್ಲರೂ ನೋಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಸ್ರಿ. ಇದು ನಂದು ಸೆಕೆಂಡ್ ವ್ಲಾಗ್. ಇವತ್ತು ಸಂಡೇ. ಇವತ್ತು ಡೈಲಿ ನಾನೇನು ಮಾಡ್ತೀನಿ ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ ಚಾನಲಲ್ಲಿ. ಡೈಲಿ ಆಗಿಲ್ಲ ಅಂದ್ರೂ ಒನ್ ಡೇ ಬಿಟ್ಟು ಒನ್ ಡೇ ಹಾಕ್ತೀನಿ. ಡೈಲಿ ಶಾರ್ಟ್ಸ್ ಅಂತೂ ಹಾಕ್ತೀನಿ. ದಯವಿಟ್ಟು ಮಿಸ್ ಮಾಡದೆ ನೋಡಿ. ನೋಟಿಫಿಕೇಷನ್ ಬರೋ ಥರ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತು ಇವತ್ತು ಏನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ, ಬನ್ನಿ. ಗಾಯ್ಸ್, ಇವಾಗ ತಾನೇ ಗಾಡಿ ತೊಳೆದಿದ್ದೀನಿ. ಎಲ್ಲ ತೊಳೆದಿದ್ದೆಲ್ಲ ಆಗಿದೆ. ಇವಾಗ ಏನಿದ್ರೂ ಒರೆಸ್ಬೇಕು. ಆಮೇಲೆ ರಾಯಲ್ ಎನ್ಫೀಲ್ಡ್ ಗಾಡಿ ಇರೋರಿಗೆಲ್ಲ ಒಂದು ಮೆಸೇಜ್ ಹೇಳ್ತೀನಿ ನಾನು. ಒಂದು ಟಿಪ್ಸ್ ಅಂದ್ಕೊಳ್ಳಿ. ಈ ಸ್ಪಾರ್ಕ್ ಪ್ಲಗ್ಗು ಪ್ರತಿ ವಾಶ್ ಮಾಡಿದ ತಕ್ಷಣ ಇದನ್ನು ಓಪನ್ ಮಾಡಿ, ಇದರೊಳಗಡೆ ಏರ್ ಬಿಡಿ. ಸರ್ವಿಸ್ ಸೆಂಟ್ರಲ್ಲಿ ಇದ್ದರೆ ಸರ್ವಿಸ್ ಸೆಂಟರಿಂದನೇ ಬಿಡ್ರಿ. ಇಲ್ಲಾಂದರೆ ಬೋತ್ ಸೈಡು, ಇಲ್ಲೂ ಮತ್ತು ಇಲ್ಲಿ ಏರ್ ಬಿಡೋಕ್ಕೇನೂ ಇಲ್ಲ, ವ್ಯಾಕ್ಯೂಮ್ ಕ್ಲೀನರು ಏನೂ ಇಲ್ಲ ಅಂದರೆ ಬಟ್ಟೆಲಾದರೂ ಕ್ಲೀನಾಗಿ ಒರೆಸಿ ಈ 2 ಕಡೆ. ಮತ್ತು ಈ ಸ್ವಿಚ್ಚು ಇಲ್ಲಿ ಮಾತ್ರ ನೀವು ಏರ್ ಬಿಡಲೇಬೇಕು. ಇಲ್ಲಾಂದರೆ ಗಾಡಿ ಸ್ಟಾರ್ಟೇ ಮಾಡಬೇಡ್ರಿ, ಸಖತ್ ಪ್ರಾಬ್ಲಮ್ಮು. ಸ್ಪಾರ್ಕ್ ಪ್ಲಗ್ಗು ಹೋಗ್ಬೋದು. ಸ್ಪಾರ್ಕ್ ಪ್ಲಗ್ ಹೋದರೆ 1,500 ಆಗ್ತೈತೆ. ಸ್ವಿಚ್ ಹೋದ್ರೂ ಎಲ್ಲ ಎಕ್ಸ್ಪೆನ್ಸಿವೆ. ದಯವಿಟ್ಟು ಇದೊಂದು ಫಾಲೋ ಮಾಡಿ. ಸೊ ಗಾಯ್ಸ್, ಇವಾಗ ಗಾಡಿ ಒರೆಸಿದ್ದಾಯಿತು, ಕ್ಲೀನಾಗಿ ಒರೆಸಿದ್ದೀನಿ. ಇವಾಗ ನಾನು ಹೇಳಿದ್ನಲ್ಲ, ಸ್ಪಾರ್ಕ್ ಪ್ಲಗ್ ಹತ್ರ ಏರ್ ಬಿಡಬೇಕು ಅಂತ, ಒಂದ್ಸಲ ತೋರಿಸ್ತೀನಿ ನೋಡಿ. ನಾನು ಹತ್ರ ವ್ಯಾಕ್ಯೂಮ್ ಕ್ಲೀನರ್ ಇರೋದು. ಈ ಥರ ಬರೋ ನೀರೆಲ್ಲ ಕಿತ್ಕೊಂಡ್ಬಂದು ಏರೆಲ್ಲ ಬಿಟ್ಟಿದ್ದಾಯಿತು. ಜಸ್ಟ್ ಇದನ್ನು ಸುಮ್ಮನೆ ಪ್ರೆಸ್ ಮಾಡಬೇಕು, ಸ್ವಲ್ಪ ಜೋರಾಗೆ ಅದು ಕ್ಲೀನಾಗಿ ಫಿಟ್ ಆಗಬೇಕು. ಈ ಸೈಡು ಅಷ್ಟೇ. ಸುಮ್ಮನೆ ಹಾಕ್ಬೇಡ್ದು, ಸುಮ್ಮನೆ ಪ್ರೆಸ್ ಮಾಡಬೇಕು ಸ್ವಲ್ಪ ಜೋರಾಗಿ. ಇವಾಗ ಚೈನ್ ಲೂಬ್ ಹಾಕಬೇಕು. ಇದು 3M ಚೈನ್ ಲೂಬ್ ಯೂಸ್ ಮಾಡ್ತೀನಿ ನಾನು. ವಾಟರ್ ವಾಶ್ ಮಾಡಿದ ತಕ್ಷಣ ಚೈನ್ ಲೂಬ್ ಮಾಡ್ತೀನಿ. ಇಲ್ಲಾಂದರೆ ಚೈನ್ ಪೂರ್ತಿ ರಸ್ಟ್ ಥರ ಸ್ಟಾರ್ಟ್ ಆಗೋಗುತ್ತೆ. ಚೈನ್ ಲೂಬ್ ಮಾಡ್ತೀನಿ. ಆ್ಯಕ್ಚುಲಾಗಿ ಆಫ್ ಮಾಡಿಬಿಟ್ಟೆ ನಾನು ಚೈನ್ ಲೂಬ್ ಮಾಡೋದು. ಕ್ಯಾಮ್ರಾ ಇಟ್ಕೊಳಕ್ಕೆ ಯಾರೂ ಇಲ್ಲ. ನೋಡಿ, ಚೈನ್ ಲೂಬ್ ಮಾಡಿದ್ದಾಯಿತು. ಚೈನಲ್ಲಿ ನೀರು ಗಲೀಜೆಲ್ಲ ಬಂದ್ಬಿಡ್ತು. ಇದು ಮಸ್ಟ್ ಆ್ಯಂಡ್ ಶುಡ್ಡು. ಗಾಡಿ ತೊಳೆದಿದ ತಕ್ಷಣ, ಇಲ್ಲಾಂದರೆ ವೀಕ್ಲಿ ಒನ್ಸ್ 500 ಕಿಲೋಮೀಟರ್ಸ್ ಆ ಥರ ಚೈನ್ ಲೂಬ್ ಮ್ಯಾಂಡೇಟ್ರಿಯಾಗಿ ಮಾಡಿ ಎಲ್ಲರೂ. ಗೈಸ್, ನಿಮ್ಮೆಲ್ರಿಗೂ ಒಂದಿಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನೋಡಿ ಯಾರು ಅಂತ. ಇವನು ಅರ್ಜುನು, ಇದು ಚಿನ್ನು ಅಂತ. ಇವನು ಗೋಲ್ಡನ್ ರಿಟ್ರೀವರ್ ಮೇಲು.
ಇವನಿಗೆ 2.5 ವರ್ಷ, ಇದಕ್ಕೆ 4.5 ಇಯರ್ಸ್ ಏನೋ ಇದಕ್ಕೆ. ಇವರಿಬ್ಬರು ನಮ್ಮನೇಲಿ ಪೆಟ್ಟು. ಹ್ಯಾಂಡ್ಶೇಕ್ ಕೊಡೋ ಚಿನ್ನು, ಹ್ಯಾಂಡ್ಶೇಕ್. ಇವೆರಡ್ರ ಕೈಯಲ್ಲಿ ಏನಾದರೂ ಮಾಡಿಸ್ಕೊಬೇಕಂದ್ರೆ ಅದಕ್ಕೆ ತಕ್ಕಂಗೆ ಬಿಸ್ಕೆಟೋ ಟ್ರೀಟ್ಸೋ ಏನಾನ ಕೊಡಲೇಬೇಕು ಅವಕ್ಕೆ. ಇಲ್ಲಾಂದರೆ ಹ್ಯಾಂಡ್ಶೇಕು ಕೊಡೋಲ್ಲ, ನಾವು ಹೇಳಿದ್ದು ಕೇಳಲ್ಲ. ಅವಾಗ ಬಿಸ್ಕೆಟ್ ತೋರಿಸಿ ಸಿಟ್ಟಂದಿದ್ದಕ್ಕೆ ಇಬ್ಬರು ಬಂದು ಇಲ್ಲಿ ಕೂತಿರೋದು. ಗೈಸ್, ನಾನು ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ನಾನು ಯಾವ ಹೆಲ್ಮೆಟ್ ಯೂಸ್ ಮಾಡ್ತೀನಿ ಮತ್ತು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀನಿ, ಮೈಕ್ ಯಾವುದು ಯೂಸ್ ಮಾಡ್ತೀನಿ ಅಂತೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ. ಅದು ಹಾಕೋದು ಮರ್ತೋಗ್ಬಿಟ್ಟಿದ್ದೆ, ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಹಂಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದೆ. ಇವಾಗ ಎಡಿಟ್ ಮಾಡಿ ಹಾಕೋಕ್ಕಾದರೆ ಹಾಕ್ತೀನಿ. ಮತ್ತು ಯಾವ ಕ್ಯಾಮ್ರಾ ಏನು ಅಂತ ಇವಾಗ ತೋರಿಸ್ತೀನಿ ನೋಡಿ. ಇದು Insta360 S Pro ಅಂತ, ಇದು ಯೂಸ್ ಮಾಡೋದು ನಾನು ಕ್ಯಾಮ್ರಾ ಮೋಟೋ ವ್ಲಾಗಿಂಗು. ಮತ್ತು ಇದು ಟ್ರೈಪಾಡು, ಮತ್ತು ಇದೊಂದು ಹ್ಯಾಂಡಲ್ ಬಾರ್ ಮೌಂಟು. ಇದು ಮೈಕ್ದು ಏನು ಡೆಡ್ ಕ್ಯಾಟೋ ಏನೋ ಅಂತಾರೆ ಇದನ್ನು. ಮತ್ತು ನೀವು ಕ್ಯಾಮ್ರಾ ತೊಗೊಂಡಾಗೆ ಬಾಕ್ಸಲ್ಲೇ ಇದು ಏನು ಮ್ಯಾಗ್ನೆಟಿಕ್ ಮೌಂಟ್ ಅಂತ ಬರುತ್ತೆ. ಇದು ಜಸ್ಟ್ ಹಿಂಗೆ ಅಟ್ಯಾಚ್ ಮಾಡಿ ಇಲ್ಲಿ ಮೌಂಟ್ ಮಾಡ್ತೀನಿ. ಇದು ನಂದು LS2 ಹೆಲ್ಮೆಟು, ಆಲ್ಮೋಸ್ಟ್ 3 ಇಯರ್ಸ್ ಆಯ್ತು ತೊಗೊಂಡಿದ್ದು. ಮತ್ತು ಇದು ಚಿನ್ ಮೌಂಟು, ಇದು G2 ಪ್ರಾಡಕ್ಟ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡಿ ತೊಗೊಂಡಿದ್ದು. ಇದು JC ರೋಡಲ್ಲೋ ಎಲ್ಲೋ ಇರೋದಿದು, SP ರೋಡಲ್ಲಿ ಇರೋದು ಆ ಶಾಪು. ಮತ್ತು ಇದು ಮೋನೋ ಆಡಿಯೋ ಅಂತ ಮೈಕು, ಇಲ್ಲಿ ಆರೆಂಜ್ ಕಲರ್ ಇದೆ ನೋಡಿ, ಇಲ್ಲಿರೋದು ಮೈಕು ಫುಲ್. ಇದು ವೈರ್ಡ್ ಮೈಕು, ಫುಲ್ ಇಲ್ಲೆಲ್ಲ ವೈರಿಂಗ್ ಮಾಡಿದ್ದೀನಿ. ಮತ್ತು ಇಲ್ಲಿ ಗಂಟ ಬರಬೇಕದು ವೈರು. ಮತ್ತು ನಾವು ಆಡಿಯೋ ರೆಕಾರ್ಡ್ ಮಾಡಬೇಕಂದ್ರೆ ಇದು ಏನು Insta360 Insta360 ಅವ್ರದ್ದೇ ಮೈಕ್ ಅಡ್ಯಾಪ್ಟರು. ಇದು ಸಪ್ರೇಟಾಗಿ ನಾವೇ ತೊಗೊಬೇಕು. ನಿಮ್ಗೆ ಆಲ್ಮೋಸ್ಟ್ ಒಂದು 2000 ಚಾರ್ಜ್ ಆಗುತ್ತೆ. ಇದು ಸಪ್ರೇಟಾಗಿ ತೊಗೊಬೇಕು. ಆಫ್ಲೈನಲ್ಲೇ G2 ಪ್ರಾಡಕ್ಟ್ಸಲ್ಲೇ ಈ ಎಲ್ಲ ಈ ಮೈಕ್ ಅಡ್ಯಾಪ್ಟರು, ಇದು ಮೈಕ್ ಜೊತೆನೇ ಎಕ್ಸ್ಟೆನ್ಷನ್ ವೈರ್ ಬರುತ್ತೆ. ಮತ್ತು ಈ ಮೈಕು, ಆಮೇಲೆ ಈ ಮೌಂಟ್ ಎಲ್ಲ ಆಫ್ಲೈನಲ್ಲಿ ತೊಗೊಂಡಿರೋದು. ಅದರದ್ದೇನು ಲಿಂಕ್ ಸಿಕ್ಕಿದ್ರೆ ಅಮೆಝಾನಲ್ಲಿ ಇದು ಮೆನ್ಷನ್ ಮಾಡ್ತೀನಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ. ಮತ್ತು ಕ್ಯಾಮ್ರಾ ಆನ್ಲೈನಲ್ಲಿ ಸಿಗುತ್ತೆ. ಇದು ಬಾಕ್ಸಲ್ಲೇ ಬರೋದು ಮೌಂಟು. ಮತ್ತು ಈ ಟ್ರೈಪಾಡು ಅಷ್ಟೇ G2 ಪ್ರಾಡಕ್ಟ್ಸಲ್ಲೇ ತೊಗೊಂಡಿರೋದು. ಮತ್ತು ಇದು ಕ್ಯಾಮ್ರಾ ಜೊತೆ ಬರೋದೇ ಡೇಟಾ ಕೇಬಲ್, ಇದು ಚಾರ್ಜಿಂಗು ಅದೇ. ಮತ್ತು SD ಕಾರ್ಡ್ ಒಂದಿದೆ. ಇದು ಸ್ಯಾಮ್ಸಂಗ್ EVO Plus ಅಂತ 256 GB ಮೆಮೊರಿ ಕಾರ್ಡ್ ಯೂಸ್ ಮಾಡ್ತೀನಿ ನಾನು. ಮತ್ತು ಇವತ್ತಿನ ವಿಡಿಯೋ ಇಷ್ಟೇ. ಆಲ್ಮೋಸ್ಟ್ ಒಂದು 8-10 ಮಿನಿಟ್ಸ್ ಆಗಿರ್ಬೋದು ಈ ವಿಡಿಯೋ. ಮತ್ತು ಡೈಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯಾರನ್ನ ಹೊಸಬರಿದ್ದರೆ ಚಾನಲ್ಗೆ. ಮತ್ತು ಶೇರ್ ಮಾಡಿ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೈಯಲ್ಲಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಡೈಲಿ ವ್ಲಾಗ್ಸ್ ಬರುತ್ತೆ. ಮತ್ತು ಮೋಟೋ ವ್ಲಾಗು, ಟ್ರಾವೆಲ್ ವ್ಲಾಗು, ಫುಡ್ ವ್ಲಾಗು ಎಲ್ಲ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್, ಬಾಯ್.